ಸಿನಿಮಾಗಳಲ್ಲಿ ರಕ್ತಪಾತದ ಪಾತ್ರಗಳನ್ನ ಮಾಡ್ತಾ ಇದ್ದೆ, ಈಗ ರೋಜ್ ಹಿಡಿಯಕ್ಕೆ ಚೈಲ್ಡ್ ಆಗಿದ್ದೀರಿ ಅನ್ನೋ ರೀತಿಯಲ್ಲಿ ಸುದಿ ಇದಾರೆ, ಕಾಕ್ರೋಚ್ ಸುದಿ ಅವರು. ಎಸ್ ಸುದಿ, ನೋಡಿದ್ರೆ ತುಂಬಾ ಮೆಚೂರ್ಡ್ ಆಗಿ ಕಾಣಿಸ್ತೀರಾ, ಆದ್ರೆ ಚೈಲ್ಡ್ ಯಾಕಾದ್ರಿ ಅನ್ನುವಂತ ಪ್ರಶ್ನೆ ಇರುವಂತ. ಸರ್ ಹಂಗೇನಿಲ್ಲ, ಈಗ ಬದುಕಲ್ಲಿ ತುಂಬಾ ಸೈಲೆಂಟ್ ಆಗಿರ್ತಾರೆ. ಪ್ರಭಾಸ್ ಸರ್ ಎಲ್ಲ ಬಾಹುಬಲಿಲಿ ಒಂದೊಂದು ರಾಜ್ಯನೇ ನಡಗಿಸ್ಬಿಟ್ಟವ್ರೆ. ಪಾತ್ರಕ್ಕೂ ಜೀವನಕ್ಕೂ ವ್ಯತ್ಯಾಸ ಇದೆ, ಅದ್ರಲ್ಲಿ ಏನಿಲ್ಲ. ಈಗ ಪಂಚ್ ಡೈಲಾಗ್ಗಳು ಹೊಡ್ಕೊಂಡು ಒಂದ್ ರೀತಿ ಪಂಚ್ ಸ್ಟಾರ್ ಅನ್ನೋ ರೀತಿಲಿ ಬಿರುದು ಪಡ್ಕೊಂಡಿದ್ದೀರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಆಗ್ತಿದ್ರೆ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಬೇರೆ ರೀತಿ ಕಾಣಿಸ್ಕೋತೀರಿ ಅನ್ನೋಂತ ಕುತೂಹಲಿತ್ತು. ಯಾಕೆ ಈ ಪಾತ್ರ, ಏನ್ ಸ್ಪೆಷಲ್, ಒಪ್ಪಳ ಕಾರಣ ಏನಾಯ್ತು ಅಂತ? ನಾನು ಯಾವತ್ತು ಪಂಚ್ ಡೈಲಾಗು ಆ ಥರದ್ದು ಏನಿಲ್ಲ ಸರ್. ನಾನು ಸುಮ್ಮನೆ ಹೇಳ್ತೀನಿ, ನೀವುಗಳಂತ ಪಂಚ್ ಅಂತಿದ್ದೀರಿ ಅನ್ಸುತ್ತೆ. ನಾನು ಮೊದ್ಲಿಂದ ಹಿಂಗೆ ಮಾತಾಡ್ತಿದ್ದಿದ್ದು. ಆಗ ಮೈಕು ಕ್ಯಾಮ್ರಾ ಇಡ್ತಿರ್ಲಿಲ್ಲ, ಈಗ ಅದು ಇಡ್ತಿರೋದ್ರಿಂದ ಹಿಂಗೆ ಅನ್ನಿಸ್ತಿದೆ. ಏನಿಲ್ಲ ಸರ್, ಮಾಮೂಲಿ ಅದೇ ಕೆಲಸ ಮುಂಚೆಂದ ಮಾಡ್ಕೊಂಡ್ ಬಂದೀನಿ. ಇದು ಅದಕ್ಕಿಂತ ಒಂದ್ ಸ್ವಲ್ಪ ಪ್ರಧಾನದ ಪಾತ್ರ ಅಷ್ಟೇ, ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಡ್ಸಿದ್ರಿ. ಒಂದು ಜರ್ನಿ ನೆನಪು ಮಾಡ್ತಾ ಇತ್ತು ನಿಮ್ಮನ್ನ ಅಲ್ಲಿ ವೇದಿಕೆ ಮೇಲೆ ಕೂತಾಗ. ಅಂದ್ರೆ ಪೇಂಟರ್ ಆಗಿದ್ರಿ. ಸೊ ಪೇಂಟರ್ ಆಗಿದ್ದಂತ ಜೀವನ ಆರ್ಟಿಸ್ಟ್ ಆಗುವಂತ ಬಂದಾಗ ಈ ಕ್ಷಣಕ್ಕೆ ನಿಮ್ಮ ಆರಂಭ ಜರ್ನಿ ಹೆಂಗ್ ನೆನಪಾಗುತ್ತೆ ಅಂತ? ಆಗ ಅದೇ ಬಣ್ಣ ಕೈಗಂಟ್ತಿತ್ತು, ಈಗ ಮುಖ ಗಂಟಿದೆ. ಆಗ ಸ್ವಲ್ಪ ಕಷ್ಟದಲ್ಲಿ ಇತ್ತು, ಈಗ ಸ್ವಲ್ಪ ಸುಖದಲ್ಲಿದೆ. ಬಣ್ಣ ಕೈ ಗಂಟುವಾಗ ಮತ್ತೆ ಮುಖ ಗಂಟುವಾಗ ಏನ್ ವ್ಯತ್ಯಾಸ ಆಯ್ತು ಲೈಫ್ ಅಲ್ಲಿ ಅನ್ನೋಂಥದ್ದು? ಆ ಕೈ ತೊಳಿತಿದ್ದೆ, ಈಗ ಮುಖ ತೊಳಿತಾ ಇದ್ದೀನಿ. ಎಷ್ಟು ಸಿನಿಮಾ ಡೈಲಾಗ್ ಬರೆದಿದ್ದೀರಾ, ಬರಿಬೇಕಂತ ಇದ್ದೀರಾ, ಬರೀತೀರಾ, ಡೈರೆಕ್ಷನ್ ಮಾಡ್ತೀರಾ, ಏನ್ ಪ್ಲಾನ್ ಇದೆ ಈ ಪ್ರಿಪರೇಷನ್ ಹಿಂದಿನ ಸತ್ಯ ಏನು ಅಂತ? ಅಣ್ಣ ಇಲ್ಲ ದೇವ್ರಣ್ಣ, ನಾನು ಯಾವ್ದು ಪ್ರಿಪೇರ್ ಆಗಲ್ಲ ಅಣ್ಣ. ಅಂದ್ರೆ ತಮಾಷೆ ಬಿಟ್ಟು ನಾನು ಯಾವ್ದು ಪ್ರಿಪೇರ್ ಆಗಲ್ಲ. ಈಗ ಡೈರೆಕ್ಟರ್ದು ಒಂದು ವಿಷನ್, ಒಂದು ಕನ್ಸಿರುತ್ತೆ. ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನ ನಾನು ಮಾಡ್ಬೇಕು. ನಾನೇನೋ ಪ್ರಿಪೇರ್ ಆಗಿ, ಈಗ ಅವ್ರು ಜಿಲೇಬಿ ಕೇಳ್ತಿರ್ತಾರೆ, ನಾನು ಜಾಂಗಿರಿ ತಗೊಂಬಂದ್ರೆ ಅದು ವರ್ಕ್ ಆಗಲ್ಲ. ಅಲ್ಲಿ ಅವ್ರು ಸರ್ ಏನ್ ಹೇಳ್ತಾರೋ ಇವತ್ತವರೆಗೂ ಡೈರೆಕ್ಟರ್ಗಳು ಹೇಳಿದ್ರು ಅಷ್ಟೇ ಮಾಡಿರೋದು. ನಾನು ಯಾವ ಪ್ರಿಪರೇಷನ್ ಮಾಡ್ಕೊಳ್ಳಲ್ಲ. ಈಗ ಸರ್ ನನ್ನ ಕೂದಲೆಲ್ಲ ಕಟಿಂಗ್ ಮಾಡಿಸಿ ಶೇಪ್ ಕೊಟ್ಬಿಟ್ರೆ ಹೀರೋ ಆಗ್ಬಿಟ್ರೆ ನಂಗೆ ಭಯ ಆಗುತ್ತೆ ಅನ್ನೋ ರೀತಿಲಿ ಮಾತಾಡ್ತಿದ್ರೆ, ಹೀರೋ ಆಗ್ಬಿಟ್ರೆ ನನಗೆ ಬೇರೆ ಯಾರು ಆರ್ಟಿಸ್ಟ್ ಆಗಿ ಕರಿಯಲ್ಲ, ಸೊ ಜೊತೆಗೆ ಬೇರೆ ಹೀರೋಗಳು ನಾನು ಪಕ್ಕಕ್ಕೆ ನಿಲ್ಸ್ಕೊಳ್ಳಲ್ಲ ಅಂತದ್ದು. ಇಂಡಸ್ಟ್ರಿಲಿ ಅಂತದ್ದೆಲ್ಲ ಬೆಳವಣಿಗೆಗಳು ಇದೆಯಾ, ನಿಮ್ಗೆ ಆ ರೀತಿ ಅನುಭವ ಆಗಿದೆಯಾ ಅಂತ? ನಾನು ಹಂಗೆ ಹೇಳಲೇ ಇಲ್ಲ. ತುಂಬಾ ಹೀರೋ ಅನ್ಕೊಂಡು ಮನೇಲಿರೋಂಗಾದ್ರೆ ಭಯ ಇದೆ ಅಂತ ಅಂದೆ ಅಷ್ಟೇ. ಹೀರೋಗಳು ಬೆಳೆಸಿದಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು. ಅವ್ರು ಸಭಾಷ್ ಮಗ ನೀನ್ ಹೀರೋ ಆಗೋ, ನಿನ್ಗೆ ಆ ಎಲ್ಲ ಕೆಪಾಸಿಟಿ ಇದೆ ಅಂತ ಎಲ್ಲ ಹೀರೋಗಳು ಹೇಳಿದ್ರಿಂದಾನೇ ಆ ಒಂದು ಅವ್ರು ಕೊಟ್ಟ ಧೈರ್ಯದ ಮೇಲೆ ಹೀರೋ ಆಗಿರೋದು. ಭೀಮದಿಂದ ಸೈಮಾವರೆಗೂ ಹೋದ್ರಿ. ಸೊ ಸೈಮಾದಲ್ಲಿ ಒಂದು ಘಟನೆ ನಡೀತು, ಅಂದ್ರೆ ಕನ್ನಡಿಗರಿಗೆ ಅವಮಾನ ಮಾಡುವಂತ ಘಟನೆ ನಡೀತು ಅನ್ನೋ ರೀತಿಯಲ್ಲಿ ದುನಿಯಾ ವಿಜಯ್ ಸರ್ ವೇದಿಕೆ ಮೇಲೆ ಮಾತಾಡಿದ್ರು. ನೀವು ಆ ಸಂದರ್ಭದಲ್ಲಿ ಹೇಗಿದ್ರಿ, ಅದನ್ನ ಹೆಂಗ್ ಪರಿಗಣಿಸಿದ್ರಿ, ಏನಾಯ್ತು ಅನ್ನುವಂಥದ್ದು? ಅಲ್ಲ ಅದೇ ಅಣ್ಣ ಹೇಳಿದ್ದು, ಅಂದ್ರೆ ಒಂದ್ ಸ್ವಲ್ಪ ಬೇಗ ಮಾಡಿ, ರಾತ್ರಿ 3 ಗಂಟೆ 3:30 ಮಾಡಿದ್ರೆ ಯಾವ ಆಡಿಯನ್ಸ್ ಇರ್ತಾರೆ ಅನ್ನೋ ತರದ ರೀತಿಲಿ ಹೇಳಿದ್ರು. ಅದೇ ಆಯ್ತು, ಒಂದ್ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ. ಅದೇ ವಿಚಾರವಾಗಿ ಅಣ್ಣ ಮಾತಾಡಿದ್ರಲ್ಲ, ನೀವೆಲ್ಲ ನೋಡಿದ್ರಲ್ಲ, ಅದೇ ನಾನು ಅಣ್ಣ ಹೇಳುವಾಗ ಅಲ್ಲೇ ಇದ್ದೆ, ಅದೇ ಮಾತೆ. ಇದೆಲ್ಲದ್ರ ಜೊತೆಗೆ ಬಿಗ್ ಬಾಸ್ಗೆ ಹೋಗ್ತಾರೆ ಸುದಿ ಅವರು ಅಂತ ಮಾತಿದೆ. ಅಂದ್ರೆ ಒಂದು 4 ಸಾರಿ 3 ಸಾರಿ ಆಫರ್ ಬಂದಿದೆ ಅನ್ನುವಂಥದ್ದು. ಸೊ ನಿಜವಾಗ್ಲೂ ಬಿಗ್ ಬಾಸ್ ಆಫರ್ ಬಂದಿತ್ತ? ಆ ಬಿಗ್ ಬಾಸ್ ಮನೆ ಬಗ್ಗೆ ಮತ್ತೆ ಆ ಜರ್ನಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವೈಯಕ್ತಿಕವಾಗಿ? ಇಲ್ಲ ಸರ್, ನಾನು ನಮ್ಮ ಅತ್ತೆ ಮನೆಗೆ ಹೋಗೋದಿಲ್ಲ ಹಬ್ಬ ಅಂದ್ರೆ. ಇನ್ ಬಿಗ್ ಬಾಸ್ ಮನೆಗೆ ಯಾಕೆ ಹೋಗ್ತೀನಿ? ಇಲ್ಲ, ಆ ಥರದ್ದು ಏನಿಲ್ಲ. ತುಂಬಾ ಕೆಲಸ ಇದೆ, ಸಿನಿಮಾದು ಕೆಲಸ ಮಾಡ್ತಿದ್ದೀನಿ. ಅತ್ತೆ ಮನೆಗೆ ಯಾವಾಗೆಲ್ಲ ಹೋಗ್ತೀರಿ? ಎಷ್ಟು ದಿವಸಕ್ಕೆ ಒಂದ್ಸರಿ ಹೋಗ್ತೀರಿ? ಎಷ್ಟು ಟೈಮ್ ಕೊಡ್ತೀರಾ? ಒಂದಿನೂ ಹೋಗಿಲ್ಲ. ನಂದು ಲವ್ ಮ್ಯಾರೇಜ್, ನಾನು ಸೇರ್ಸೋದಿಲ್ಲ, ನಾನು ಹೋಗೇ ಇಲ್ಲ. ಇಲ್ಲ, ಸಿಕ್ಕಾಪಟ್ಟೆ ಒಳ್ಳೆಯವ್ ನಾನು. ಹಂಗಾಗಿ ತುಂಬಾ ಒಳ್ಳೆಯವ್ರು ನಮ್ಮ ಮನೆ ಕಡೆಗೆ ಬೇಡ ಆಗ್ ಬರಲ್ಲ ಅಂತ ಹೇಳಿ ನಾನು ಕರಿತಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಬಂದ್ರೆ ಮನೆಗೆ ಹೋಗ್ತೀನಿ ಅನ್ನೋದು, ಮತ್ತೆ ಆಫರ್ ಬಂದಿದ್ದು ನಿಜ ಅನ್ನೋಂತ ಮಾತನ್ನ ವೇದಿಕೆ ಮೇಲೆ ಹೇಳ್ತಾ ಇದ್ದೆ ಬಿಗ್ ಬಾಸ್ ಮನೆಗೆ. ಸೊ ಅದು ನಿಜಾನ, ಹೇಗೆ, ಏನ್ ಅಪ್ರೋಚ್ ಆಗಿತ್ತಾ ಅನ್ನೋಂಥದ್ದು? ಅಲ್ಲ, ಖಂಡಿತ ಹೋಗ್ತೀನಿ. ಈಗ ನೀವು ಯಾವ್ದೋ ಒಂದು ಸಣ್ಣದ ಐಟಮ್ ತಗೊಂಡಿರ್ತೀರಾ, ಕಾರ್ ಹೊಡೆದ್ಬಿಟ್ರೆ ಹೋಗಿಸ್ಕೊಳಲ್ವಾ? ಹಾಗೆ ಆಫರ್ ಬಂದ್ರೆ ಹೋಗ್ತೀನಿ. ಸಖತ್ ದೊಡ್ಡ ಆಫರ್ ಬಂದ್ರೆ, ಬಂದಿಲ್ಲ, ಬಂದ್ರೆ ಹೋಗ್ತೀನಿ. ಓಕೆ.